ಆದರೆ ಪಾರ್ಥನ್ ವಿಷಯದಲ್ಲಿ ನೀನು ಮಾಡ್ತಾ ಇರೋದು ನನಗೊಂಚೂರು ಇಷ್ಟ ಆಗ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ನೀನು ಪಾರ್ಥನ್ ವಿಷಯದಲ್ಲಿ ತಲೆ ಹಾಕಬೇಡ. ಅವನು ನನ್ನ ಮಗ. ಅವನಿಗೆ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ನನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಇದ್ಬಿಡು. ಅವನ ತಂಟೆಗೆ ಹೋಗಬೇಡ. ಅತ್ತೆ, ನಿಮ್ಮ ಪ್ರಾಬ್ಲಮ್ ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ. ನಾನು ಅಷ್ಟು ಹೇಳಿದ ಮೇಲೂ ನೀವು ನನ್ನನ್ನೇ ಬ್ಲೇಮ್ ಮಾಡ್ತಿದ್ದೀರಾ. ನಿಮಗೆ ನಿಮ್ಮ ಮಗನ ಮೇಲಿರೋ ಕಾಳಜಿಗಿಂತ ನನ್ನ ಮೇಲೆ ದ್ವೇಷ ಜಾಸ್ತಿ ಆದಂಗಿದೆ. ನನ್ನನ್ನು ಬ್ಲೇಮ್ ಮಾಡೋದೇ ನಿಮ್ಮ ಕೆಲಸ ಆಗೋಗಿದೆ. ಅತ್ತೆ, ನನಗನ್ಸುತ್ತೆ ನಿಮಗೆ ಗೊತ್ತಿಲ್ಲದೇನೆ ನೀವು ಅದನ್ನು ಎಂಜಾಯ್ ಮಾಡ್ತಿದ್ದೀರಾ. ಬರೋದು, ನನಗೆ ಬೈಯೋದು, ಬಾಯಿ ಬಂದಂಗೆ ನನಗೆ ಮೇಲೆ ಆರೋಪ ಹೊರಿಸೋದು, ಹೋಗೋದು, ಇದೊಂಥರ ಆಟ ಆಗೋಗಿದೆ. ನಿಮಗೆ ಒಂಥರ ಎಂಟರ್ಟೈನ್ಮೆಂಟ್ ಆಗೋಗಿದೆ ಅಲ್ವಾ? ನೋಡು, ನಿಂದು ಅತಿ ಆಯಿತು. ತಲೆ ಆಟ ಎಲ್ಲ ಮಾತಾಡಬೇಡ. ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ನೆನಪಿರ್ಲಿ. ನನಗೆ ನೆನಪಿದೆ ಅತ್ತೆ, ಆದರೆ ನಿಮಗೆ ನೆನಪಿಲ್ಲ. ನಾನು ನಿಮ್ಮ ಸೊಸೆ, ನಿಮ್ಮ ಶತ್ರು ಅಲ್ಲ. ನಾನು ಏನೇ ತಪ್ಪು ಮಾಡದೇ ಇದ್ರು ನಂದೇ ತಪ್ಪು ಅಂತೀರ. ಏನೇ ಆದರೂ ನಾನೇ ಅದಕ್ಕೆ ಕಾರಣ ಅಂತ ನನ್ನ ಕಡೆಗೆ ಬೆರಳು ತೋರಿಸ್ತೀರ. ಇದು ಯಾವ ನ್ಯಾಯ ಅತ್ತೆ? ನೋಡಿ, ಒಂದು ತಿಳ್ಕೊಳ್ಳಿ, ನಾವಿಲ್ಲದೆ ಇರೋದನ್ನ ಹೇಳಿ ಕಥೆ ಕಟ್ಟಿ ಒಬ್ಬರ ಮನಸ್ಸಲ್ಲಿ ಇನ್ನೊಬ್ಬರ ಮೇಲೆ ದ್ವೇಷ ಹುಟ್ಟೋ ಥರ ಮಾಡಬಹುದು. ಆದರೆ ಪ್ರೀತಿ ಅನ್ನೋದು ಹಾಗಲ್ಲ. ಅದು ಯಾರೋ ರೆಫರ್ ಮಾಡಿದ್ದಾರೆ ಅಂತಾಗಲಿ, ರೆಕಮೆಂಡ್ ಮಾಡಿದ್ದಾರೆ ಅಂತಾಗಲಿ, ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಅಂತಾಗಲಿ ಬರೋದಿಲ್ಲ ಅತ್ತೆ. ಅದು ತಾನಾಗೆ ಹುಟ್ಟುತ್ತೆ, ತಾನಾಗೆ ಬೆಳೆಯುತ್ತೆ. ನನಗೆ ಉಪದೇಶ ಕೊಡೋಕೆ ಬರ್ತಿದ್ಯಾ? ಅತ್ತೆ, ಇದು ಉಪದೇಶ ಅಲ್ಲ, ಫ್ಯಾಕ್ಟು. ಅದಿರೋದೇ ಹಾಗೆ. ನೋಡಿ, ನಾನು ಪಾರ್ಥ ಅವ್ರ ಹತ್ರ ನನ್ನ ತಂಗಿನ ಲವ್ ಮಾಡಿ ಅಂತ ಹೇಳಲಿಲ್ಲ. ಹಾಗೆಲ್ಲ ಯಾರಿಗಾದ್ರೂ ಹೇಳೋಕ್ಕಾಗುತ್ತಾ? ನೀವೇ ಯೋಚನೆ ಮಾಡಿ. ಪಾರ್ಥ ಅವ್ರಿಗೆ ಅಪ್ಪಿ ಮೇಲೆ ಲವ್ ಆಗಿದೆ. ಇದು ಅವ್ರ ಮನಸ್ಸಲ್ಲಿ ಹುಟ್ಟಿರೋ ಭಾವನೆ. ಅದಕ್ಕೆ ಅವಳು ಹೂ ಅಂದಿದ್ದಾಳೆ. ಇದು ಅವರಿಬ್ಬರ ಮಧ್ಯದಲ್ಲಿ ನಡೆದಿರೋಂಥ ವಿಷಯ. ಇದರಲ್ಲಿ ನನ್ನ ತಪ್ಪಾಗ್ಲಿ, ನನ್ನ ಫ್ಯಾಮಿಲಿ ತಪ್ಪಾಗ್ಲಿ ಆದ್ರೂ ಏನಿದೆ ಅತ್ತೆ? ಹಾಂ, ಪ್ರೀತಿ ಏನು ವಾರ್ನಿಂಗ್ ಕೊಟ್ಟು ಬರುತ್ತಾ ಮೊದಲೇ ಗೊತ್ತಾಗಿ ಅಲರ್ಟ್ ಆಗೋದಕ್ಕೆ? ಇದು ಬೇಸಿಕ್ ಕಾಮನ್ ಸೆನ್ಸ್ ಅಲ್ವಾ ಅತ್ತೆ? ಅಂದ್ರೆ ನನಗೆ ಕಾಮನ್ ಸೆನ್ಸ್ ಇಲ್ಲ ಅಂತನಾ? ಅತ್ತೆ, ನಾನೆಲ್ಲ ಹಾಗಂದೆ? ನೀವು ಯಾಕೆ ಎಲ್ಲಾನು ನಿಮಗೆ ಅಪ್ಲೈ ಮಾಡ್ಕೋತೀರಾ? ನಾನು ಜಸ್ಟ್ ಹೇಳಿದೆ ಅಷ್ಟೇ. ನೀವು ಹಾಗೆ ಅನ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲ. ನೋಡಿ ಅತ್ತೆ, ಈಗ ಆಗಿದ್ದು ಆಗೋಗಿದೆ. ನನಗಂತೂ ಅವ್ರಿಗೆ ಪ್ರೀತಿ ಮಾಡಬೇಡಿ, ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಡಿ ಅಂತ ಹೇಳೋದಕ್ಕೆ ಯಾವ ರೈಟ್ಸು ಇಲ್ಲ. ಆದರೆ ಒಂದು ತಾಯಿಯಾಗಿ ನಿಮಗೆಲ್ಲ ಅಧಿಕಾರನೂ ಇದೆ. ನೀವು ಬೇಕಾದರೆ ಅವರನ್ನು ನಿಮ್ಮ ಟ್ರ್ಯಾಕಿಗೆ ತೊಗೊಂಬನ್ನಿ. ಅವ್ರ ಪ್ರೀತಿಗೆ ಒಂದು ಫುಲ್ ಸ್ಟಾಪ್ ಇಡಿ. ಅದು ನಿಮ್ಮ ಕೈಯಲ್ಲಿ ಸಾಧ್ಯ ಆಗತ್ತಂದ್ರೆ ನೀವು ಅದನ್ನು ಮಾಡಿ. ಅದು ಬಿಟ್ಟು ದಯವಿಟ್ಟು ಬಂದು ನನ್ನನ್ನು ಬ್ಲೇಮ್ ಮಾಡಬೇಡಿ. ಪಾಪದಲ್ಲೂ ಇಲ್ಲ, ಪುಣ್ಯದಲ್ಲೂ ಇಲ್ಲ, ವಿನಾಕಾರಣ ನಾನು ನಿಮ್ಮ ಹತ್ರ ಅನಿಸ್ಕೋಬೇಕು. ನೀವು ಹೇಳಿದ್ದನ್ನ ಕೇಳಬೇಕು. ಹೇ ಚುಮ್ಕಿ, ಏನಾಯ್ತು? ಯಾಕೋ ಅಳ್ತಾ ಇದೆಯಾ? ಅಮ್ಮಂಗೆ ಹುಷಾರಿಲ್ವಂತೆ. ಏನಾಯ್ತಂತೆ? ಅಮ್ಮಂಗೆ ತಲೆಯಲ್ಲಿ ಗೆಡ್ಡೆ ಬೆಳ್ಕೊಂಡಿದ್ಯಂತೆ ಸರ್. ಅದಕ್ಕೆ ಅವಾಗವಾಗ ತಲೆ ಸುತ್ತ ಬೀಳ್ತಾ ಇರ್ತಾಳೆ. ಇವಾಗ್ಲೂ ತಲೆ ಸುತ್ತ ಬಿದ್ದಿದ್ದಾಳಂತೆ. ಆಸ್ಪತ್ರೆಗೆ ಸೇರಿಸಿದಾರಂತೆ ಸರ್. ನನಗೆ ನಮ್ಮಮ್ಮ ಒಬ್ಬರೇ ಸರ್ ಇರೋದು. ಅಮ್ಮಗೆ ಆಪರೇಷನ್ ಮಾಡ್ಬೇಕಂತೆ. ಮಾಡಿದ್ರೆ ಸರಿ ಹೋಗ್ತಾಳಂತೆ. ಆಪರೇಷನ್ ಮಾಡಕ್ಕೆ ಜೋರ್ ದುಡ್ಡು ಬೇಕಂತೆ ಸರ್. ನನ್ನ ಹತ್ರ ಎಲ್ಲಿದೆ ಸರ್? ನನಗೆ ಯಾರು ಕೊಡ್ತಾರೆ ಸರ್? ನನ್ನ ನಮ್ಮಮ್ಮನ ಹಿಡಿಸ್ಕೊಬೇಕು ಸರ್. ಏ ಚುಮ್ಕಿ, ಅಳ್ಬೇಡ ಕಣೋ. ನಿಮ್ಮ ಅಮ್ಮಂಗೆ ಏನೂ ಆಗಲ್ಲ ಕಣೋ. ಸಮಾಧಾನ ಮಾಡ್ಕೊಳ್ಳೋ. ನನ್ನ ನಮ್ಮಮ್ಮ ನೋಡ್ಬೇಕು ಸರ್. ಪಾಪ ಸರ್, ಅವನು ಅವ್ರ ಅಪ್ಪನೂ ಇಲ್ಲ, ಅವ್ರ ಅಮ್ಮನೇ ಅವನನ್ನ ನೋಡ್ಕೊತಾ ಇರೋದು. ಈಗ ನೋಡಿದ್ರೆ ಅವ್ರ ಅಮ್ಮನಿಗೂ ಈಗ ಆಗ್ಬಿಟ್ಟಿದೆ. ಆಗೋತು ಮೊರೆ, ಹೇಳಿ. ಏನಿಲ್ಲ, ಇವತ್ತು ನೀವು ನಿಮ್ಮ ಕೋಚಿಂಗ್ ಸೆಂಟರ್ ರಜಾ ಹಾಕಿದ್ರಲ್ಲ, ಹಾಗಾಗಿ ಹೇಗಿದ್ದೀರಾ, ಏನು ನಡೀತಾ ಇದೆ ನಿಮ್ಮ ಪ್ರಪಂಚದಲ್ಲಿ ಕೇಳೋಣ ಅಂತ ಹಾಗೆ ಸುಮ್ಮನೆ ಫೋನ್ ಮಾಡಿದೆ. ದಟ್ಸ್ ಸೋ ಸ್ವೀಟ್. ನೀವಿಷ್ಟು ಕೇಳಿದ್ರಲ್ಲ, ಈಗ ನಂಗೆ ಸಮಾಧಾನ ಆಯಿತು. ನನಗೂ ಅಷ್ಟೇ ಬೇಕಾಗಿರೋದು. ಭೂಮಿಕಾ, ಹೌದು, ನೀವು ತಿಜೋರಿಕಿನ ಯಾಕೆ ವಾಪಸ್ ಕೊಟ್ರಿ? ಯಾಕೆ ಅಂದರೆ ನೆಮ್ಮದಿಯಾಗಿರೋದಕ್ಕೆ. ಒಂದು ದೊಡ್ಡ ಭಾರನ ಕೆಳಗಿಳಿಸಿ ನಾನೀಗ ಲೈಟ್ ಫೀಲ್ ಆಗ್ತಿದ್ದೀನಿ. ನಿಜವಾಗ್ಲೂ ಈ ಜವಾಬ್ದಾರಿ ಅನ್ನೋದು ನಮ್ಮನ್ನ ನಾವಾಗಿರೋದು ಬಿಡೋದಿಲ್ಲ. ಮನಸ್ಸಲ್ಲಿ ಏನೋ ಒಂಥರ ಕಿರಿಕಿರಿ ಅನ್ಸೋದು. ಜವಾಬ್ದಾರಿ ಹೊರೋದು ಯಾವ ವೇಟ್ ಲಿಫ್ಟಿಂಗು ಕಮ್ಮಿ ಇಲ್ಲ ಅಂತ ಈಗ ನನಗನ್ನಿಸ್ತಿದೆ.
ಅದು ಅಷ್ಟು ಈಸಿ ಅಲ್ಲ. ನಿಜ ಹೇಳಿ, ಈಗ ನೀವು ಆರಾಮಾಗಿದ್ದೀರಾ? 201% ನಾನು ಆರಾಮಾಗಿದ್ದೀನಿ. ಏನನ್ನೋ ಕಳ್ಕೊಂಡೆ ಅನ್ನೋ ಫೀಲ್ ನನಗೆ ಖಂಡಿತ ಇಲ್ಲ. ಬಟ್ ಅದನ್ನು ಕೊಟ್ಟು ತುಂಬಾನೇ ಪಡ್ಕೊಂಡೆ ಅನ್ನೋ ಸಮಾಧಾನ ಇದೆ. ಮೇಯ್ನ್ ಆಗಿ ಮನ್ಸಿಗೆ ನೆಮ್ಮದಿ ಇದೆ. ಈಗ ನಾನು ಒಂಥರ ಫ್ರೀ ಬರ್ಡ್ ಆಗಿದ್ದೀನಿ. ಯಾವ ಹಂಗೂ ಇಲ್ಲ, ಯಾವ ಕಂಪಲ್ಷನೂ ಇಲ್ಲ. ಬಿಟ್ಕೊಟ್ಟಿದ್ದು ಒಳ್ಳೇದೇ ಆಯಿತು. ನಾನು ಅದನ್ನು ವರ ಅಂತಾನೆ ಭಾವಿಸ್ತೀನಿ. ಇದು ಬಾಯಿ ಮಾತಲ್ಲ ತಾನೆ. ಎಷ್ಟೋ ಸರ್ತಿ ನಮಗೆ ನಾವು ಸಮಾಧಾನ ಮಾಡ್ಕೊಳ್ಳೋದಕ್ಕೆ ತುಂಬಾ ಸುಳ್ಳು ಹೇಳ್ಕೊಂಡ್ಬಿಡ್ತೀವಿ. ಇದು ಆ ಥರ ಅಲ್ಲ ತಾನೆ? ಖಂಡಿತ ಇಲ್ಲ. ಅಷ್ಟಕ್ಕೂ ಯಾಕೆ ಫೀಲ್ ಆಗಬೇಕು? ಇದೆಲ್ಲ ನಮ್ಮ ಜೊತೆನೆ ಹುಟ್ತಾನೆ ಬಂದಿದ್ದಲ್ವಲ್ಲ. ಹುಟ್ತಾ ನಮ್ಮ ಜೊತೆ ಬಂದಿದ್ದು ನಾವು ಮಾತ್ರ. ಸೊ ನಮ್ಮನ್ನ ನಾವು ಕಳ್ಕೊಳ್ಳೋದಕ್ಕಿಂತ, ನಮ್ಮ ತನನ ಬಿಟ್ಕೊಡೋದಕ್ಕಿಂತ ಇದನ್ನೆಲ್ಲ ಬಿಟ್ಕೊಡೋದೇ ವಾಸಿ ಅಲ್ವಾ? ಲೈಫ್ ಅನ್ನೋದು, ಅಧಿಕಾರ ಅನ್ನೋದು, ಕೀರ್ತಿ ಪ್ರತಿಷ್ಠೆ ಅನ್ನೋದು, ಇದೆಲ್ಲ ಯಾರೋ ಬಿಟ್ಟೋಗಿರೋ ಹಳೆ ಹವಾಯಿ ಚಪ್ಲಿ ಥರ. ಸೊ ಹಾಗಾಗಿ ನನಗದ್ರ ಬಗ್ಗೆ ಯಾವ ಮೋಹ ಏನಿಲ್ಲ. ಮನೆ ಜವಾಬ್ದಾರಿನ ಮುಂಚೆ ಅತ್ತೆ ನಡೆಸ್ತಿದ್ರು, ಈಗಲೂ ಅವರೇ ನಡೆಸ್ತಾರೆ. ನಾನು ಮಧ್ಯದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಕೊಟ್ಟೆ ಅಷ್ಟೆ. ಅದ್ರಲ್ಲಿ ಬೇಜಾರಾಗುವಂಥದ್ದು ಏನಿದೆ? ನಿಮಗೆ ಬೇಜಾರಾಗದೇ ಇರ್ಬೋದು, ಆದರೆ ಪರ್ಸ್ನಲಿ ನಂಗೆ ಬೇಜಾರಾಯ್ತು. ಯಾಕೆ ಹೀಗೆ ಮಾಡಿದ್ರಿ? ಯಾರಾದರೂ ಏನಾದರೂ ಹೇಳಿದ್ರಾ? ಹರ್ಟ್ ಮಾಡಿದ್ರಾ? ಇಲ್ಲ ಗೌತಮ್ ಅವರೇ, ಹಾಗೇನೂ ಇಲ್ಲ. ಆ ರೀತಿ ಸೀರಿಯಸ್ ವಿಷಯ ಏನಾದರೂ ಇದ್ದಿದ್ದಿದ್ರೆ ನಾನು ನಿಮ್ಮ ಹತ್ರ ಹೇಳ್ತಿರ್ಲಿಲ್ವಾ? ನಾನು ನಿಮ್ಮ ಹತ್ರ ಹೇಳಿಲ್ಲ ಅಂದರೆ ಏನೂ ಇಲ್ಲ. ನೋಡಿ, ನಾನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ಓಕೆ, ಈಗ ಸ್ವಲ್ಪ ಸಮಾಧಾನ ಆಯ್ತು.